ನಾನು ದಿನನಿತ್ಯ ಮಾಡ್ತಾ ಇರೋ ಕೆಲವು ಪ್ರಾಣಾಯಾಮವನ್ನು ಒಂದು 10 ಡಿವಿಷನ್ ಮಾಡಿ ಇವತ್ತಿಂದ ನಿಮಗೆ ಪರಿಚಯ ಮಾಡಿಸ್ತೀನಿ. ಇದು ಎಂಥವರು ಕೂಡ ಯಾವ ವಯಸ್ಸಿನವರು ಬೇಕಾದರೂ ಇದನ್ನು ಮಾಡ್ಬೋದು. ಈ ಪ್ರಾಣಾಯಾಮದಲ್ಲಿ ಒಂದು ಸ್ವಲ್ಪ ನಾಲೆಡ್ಜ್ ಬೇಕು ಅಬೌಟ್ ಅವರ್ ಇನ್ನರ್ ಬಾಡಿ. ಸೂಕ್ಷ್ಮ ಶರೀರದ ಬಗ್ಗೆ ಸ್ವಲ್ಪ ನಾವು ತಿಳ್ಕೊಂಡ್ರೆ ಪ್ರಾಣಾಯಾಮ ಇನ್ನೂ ಚೆನ್ನಾಗಿ ಮಾಡ್ಬೋದು. ಯಾಕೆಂದರೆ ಪ್ರಾಣಾಯಾಮ ಅಂತರ್ ಸಾಧನ, ಧ್ಯಾನ ಅಂತರಾಂತರ ಸಾಧನ, ಆಸನ ಬಹಿರ್ ಸಾಧನದಲ್ಲಿ ಬರುತ್ತೆ. ಈ ಅಂತರ್ ಸಾಧನವಾದ್ದರಿಂದ ನಾವು ಪಂಚಭೂತಗಳ ತತ್ವವನ್ನು ತಿಳ್ಕೋಬೇಕು. ಭೂಮಿ, ಅದಕ್ಕಿಂತ ಸೂಕ್ಷ್ಮವಾದದ್ದು ಜಲ, ಅದಕ್ಕಿಂತ ಸೂಕ್ಷ್ಮ ಅಗ್ನಿ, ಅದಾದಮೇಲೆ ವಾಯು ತತ್ವ. ಈ 4 ಎಲಿಮೆಂಟ್ ಏನಿದೆ, ಅರ್ತ್, ವಾಟರ್, ಫೈರ್, ಏರ್, ಇದು ಮೂರನ್ನು ಕೂಡ ಆಳುವಂತಹ ಇನ್ನೊಂದು ಎಲಿಮೆಂಟ್ ಇದೆ. ಅದು ಈಥರ್ ಅಂತ ಹೇಳ್ತಾರೆ, ಆಕಾಶ ತತ್ವ. ವಾಯುಕ್ಕಿಂತ ಇದು ಸಟಲ್ ಅಂದರೆ ಸೂಕ್ಷ್ಮ. ಈ ವಾಯುವಿನ ಮೀರಿದ ಒಂದು ಆಕಾಶ ತತ್ವ ಏನಿದೆ, ಸ್ಪೇಸ್ ಏನಿದೆ, ಅದನ್ನು ನಾವು ಪ್ರಾಣಾಯಾಮದಲ್ಲಿ ಫೀಲ್ ಮಾಡ್ತೀವಿ. ಆ ಸ್ಪೇಸ್ನ ನಾವು ಗಾಳಿಯನ್ನು ತೆಗೆದುಕೊಳ್ಳೋದು ಅಂದರೆ ಇನ್ಟೇಕ್ ಆ್ಯಂಡ್ ಔಟ್ ಗೋಯಿಂಗ್ ಬ್ರೆತ್, ಇನ್ಕಮಿಂಗ್ ಆ್ಯಂಡ್ ಔಟ್ ಗೋಯಿಂಗ್ ಬ್ರೆತ್, ಈ ಮಧ್ಯದಲ್ಲಿ, ಉಸಿರಾಟದ ಮಧ್ಯದಲ್ಲಿ ಆ ಸ್ಪೇಸ್ನ ಫೀಲ್ ಮಾಡ್ತೀವಿ. ಅದು ಆಕಾಶ ತತ್ವ, ನಮ್ಮಲ್ಲಿರುವಂಥ ಆಕಾಶ. ಇದು ಬಹಳ 5th ಎಲಿಮೆಂಟ್. ಇದು ಬಹಳ ಸೂಕ್ಷ್ಮ, ಇದು ಎಲ್ಲ ಕಡೆನೂ ಆವರಿಸ್ಕೊಂಡಿರುವಂಥದ್ದು. ಇದು ಈ 4 ತತ್ವಗಳನ್ನು ಸಂಪೂರ್ಣವಾಗಿ ಹತೋಟಿನಲ್ಲಿಟ್ಕೊಂಡಿರೋದು. ಈ ಆಕಾಶ ಅನ್ನೋದು ಇದರಲ್ಲಿ ಎಲ್ಲ ಪರ್ವೇಡ್ ಆಗಿದೆ, ಇದರೊಳಗೆಲ್ಲ ಸೇರಿಕೊಂಡಿದೆ. ಮತ್ತು ಇದಕ್ಕಿಂತ ಮೇಲೂ ಇದೆ. ಮೇಲಿನ ಲೋಕಗಳನ್ನು, ಸ್ತರಗಳನ್ನು, ಡೈಮೆನ್ಷನ್ನ, ಕೆಳಗಿನ ಆಯಾಮಗಳನ್ನು ಎರಡೂ ಕೂಡ ಸೇರಿಸೋದು ಈ ಆಕಾಶ ತತ್ವ. ಅದಕ್ಕೆ ನಾವು ಗಾಯತ್ರಿ ಜಪ ಮಾಡುವಾಗ ಓಂ ಭೂಃ, ಓಂ ಭುವಃ, ಓಂ ಸುವಃ, ಓಂ ಮಹಃ, ಓಂ ಜನಃ ಹೇಳಿದ್ಮೇಲೆ ಓಂ ತಪಃ ಅಂತ ಹೇಳ್ತೀವಿ. ಈ ಪಂಚಭೂತ ತತ್ವ ಇಲ್ಲಿಗೆ ಮುಗಿದೋಗುತ್ತೆ. 5 ಯಾವುದು ಪಂಚಭೂತ ಇದೆ. ಈ 6ನೇ ತತ್ವ ಏನಿದೆ ಅದೇನೇ ತಪಃ ಅಂತ ಹೇಳ್ತೀವಿ. ಇದು ಮನೋತತ್ವ. ಇದು ದೇಹದಲ್ಲಿ ಎತ್ತರದ ಸ್ತರ ಯಾವುದು ಅಂದರೆ ಆಕಾಶ. ಆಕಾಶ ಇದಕ್ಕೂ ಮನಸ್ಸಿಗೂ ಕೂಡ ಕನೆಕ್ಟ್ ಆಗುತ್ತೆ. ದೇಹವನ್ನು ಮನಸ್ಸಿಗೆ ಕನೆಕ್ಟ್ ಮಾಡುವಂಥ ಸೂಕ್ಷ್ಮ ಆವರಣ ಮನೋತತ್ವ. ಓಂ ತಪಃ ಅಂತ ಹೇಳ್ತೀವಿ. ಮನಸ್ಸಿನಲ್ಲಿ ಕೂಡ ಮನೋ, ಬುದ್ಧಿ, ಅಹಂಕಾರ, ಚಿತ್ತ, ಅಂತಃಕರಣ ಅನ್ನುವ ಸ್ತರಗಳಿವೆ. ನಾವು ಮನೋತತ್ವ ಓಂ ಮನಃ, ಓಂ ತಪಃ, ಓಂ ಸತ್ಯಂ ಅಂತೀವಿ. ಇದು ಬುದ್ಧಿಲೋಕ ಅಂತ. ಇದು ಮನೋಲೋಕ, ಇದು ಬುದ್ಧಿಲೋಕ. ಓಂ ಸತ್ಯಂ, ಆ ಬುದ್ಧಿಯನ್ನು ಪ್ರಚೋದನೆ ಮಾಡುವುದೇ ಪ್ರಾಣ ನಮ್ಮಲ್ಲಿ. ಓಂ ಸತ್ಯಂ ತತ್ಸವಿತೃವರೇಣ್ಯಂ ಭರ್ಗೋ ದೇವಸ್ಯ ಧೀಮಹಿ ಧಿಯೋ ಯೋ ನಃ ಪ್ರಚೋದಯಾತ್. ಆ ಪ್ರಾಣ ನಾನು ಗಾಯತ್ರಿ ಅಂತ ಕರಿತೀವಿ. ಆ ಪ್ರಾಣದಾತೆ ಗಾಯತ್ರಿ. ಪಂಚಪ್ರಾಣವನ್ನು ಹತೋಟಿನಲ್ಲಿಟ್ಕೊಂಡು ರಕ್ಷಿಸಿ ನಮ್ಮನ್ನು ಕಾಪಾಡುವುದು ಗಾಯತ್ರಿ ಅಂತ. ನಾವು ಇದನ್ನು ಹೇಳಬೇಕಾದ್ರೆ ಓಂಕಾರಕ್ಕೆ ಹೆಚ್ಚು ಪ್ರಾಮುಖ್ಯತೆಯನ್ನು ಕೊಡ್ತೀವಿ. ನಾವು ಪೂರ್ತಿ ಗಾಯತ್ರಿ ಹೇಳದೇ ಇದ್ರೂ ಪ್ರಾಣಾಯಾಮ ಮಾಡಬೇಕಾದ್ರೆ ಒಂದು 3 ಸತಿಯಾದರೂ ಓಂಕಾರ ಹೇಳ್ಕೊಳ್ಬೇಕು. ಯಾವುದೇ ಮಂತ್ರ ಹೇಳಬೇಕಾದ್ರೂ ಓಂಕಾರವನ್ನು ಹೇಳ್ಕೊಳ್ತೀವಿ. ಯಾಕೆ ಅಂದರೆ ಆ ಪ್ರಾಣವನ್ನು ನಮ್ಮ ದೇಹದಲ್ಲಿ ಒಂದೊಂದು ಮಂತ್ರ ಹೇಳುವಾಗಲೂ ಒಂದೊಂದು ಅಕ್ಷರದಲ್ಲೂ ಪ್ರಾಣ ಇದೆ, ಒಂದೊಂದು ಅಕ್ಷರದಲ್ಲೂ ಪ್ರಾಣ ಇದೆ. ನಾವು ಉಸಿರನ್ನು ಕೊಟ್ಟು ಅದನ್ನು ಸರಿಯಾಗಿ ಉಚ್ಚಾರಣೆ ಮಾಡಿದಾಗ ಆ ಒಂದು ಎಕ್ಸ್ಪ್ಯಾನ್ಷನ್ ಆಫ್ ದಿ ಪ್ರಾಣ ನಮ್ಮಲ್ಲಿ ಎಷ್ಟರ ಮಟ್ಟಿಗೆ ನಾವು ಆ ಮಂತ್ರವನ್ನು ಸ್ಪಷ್ಟವಾಗಿ ಉಚ್ಚಾರಣೆ ಮಾಡ್ತೀವೋ ಆ ಎಕ್ಸ್ಪ್ಯಾನ್ಷನ್ ಆಫ್ ದಿ ಪ್ರಾಣ ಏನಿದೆ ಅದು ನಮ್ಮ ದೇಹದಲ್ಲಿ ಒಂದು ಕಾನ್ಷಿಯಸ್ನೆಸ್ನ ಎಕ್ಸ್ಪ್ಯಾಂಡ್ ಮಾಡುತ್ತೆ, ಮನಸ್ಸನ್ನು ವಿಕಾಸಗೊಳಿಸುತ್ತೆ, ಬುದ್ಧಿಯನ್ನು ವಿಕಾಸಗೊಳಿಸುತ್ತೆ. ನಮ್ಮ ಸಟ್ಲರ್ ಲೆವೆಲ್ನಲ್ಲಿ ಮನೋಬುದ್ಧಿ ಇದನ್ನು ಅಚಿತ್ತದಲ್ಲಿ ನಮ್ಮ ಮೇಲೆ ಪರಿಣಾಮವನ್ನು ಉಂಟು ಮಾಡುತ್ತೆ, ಚಿದಗ್ನಿಯನ್ನು ಬೆಳಗುತ್ತೆ. ಅದರಿಂದ ಪ್ರಾಣಾಯಾಮ ಮಾಡುವಾಗ ಎಕ್ಸ್ಪ್ಯಾನ್ಷನ್ ಆಫ್ ದಿ ಪ್ರಾಣ ಈಸ್ ಯಂತ್ರ ಅಂತ ಹೇಳ್ತೀವಿ. ಅಂದರೆ ಅದು ಒಂದು ಆಕಾರವನ್ನು ಕೊಡುತ್ತೆ, ಒಳಗಡೆ ಅಕ್ಷರದ ಆಕಾರಗಳನ್ನು ಕೊಡದೆ ಪ್ರತಿಯೊಂದು ಅಕ್ಷರಕ್ಕೂ ಒಂದು ಯಂತ್ರ ಇದೆ, ಪ್ರತಿಯೊಂದು ಅಕ್ಷರಕ್ಕೂ ಒಂದು
ಶಬ್ದ ಇದೆ, ಮಂತ್ರ. ಪ್ರತಿಯೊಂದು ಶಬ್ದವೂ ಮಂತ್ರ, ಆಕಾರವೂ ಯಂತ್ರ. ಶಬ್ದ ಆಕಾರ ತಗೊಳ್ಳುತ್ತೆ. ಸೈನ್ಸ್ ಹೇಳುತ್ತಿದೆ ಪ್ರತಿಯೊಂದು ಆಕಾರಕ್ಕೂ ಒಂದು ಶಬ್ದ ಇದೆ, ಶಬ್ದಕ್ಕೂ ಒಂದು ಆಕಾರ ಇದೆ ಅಂತ. ಹಾಗೆ ನಾವು ಪ್ರಾರಂಭದಲ್ಲಿ ಓಂ ಅಂತ ಹೇಳ್ತೀವಿ. ಓಂ ಅಂತ ಹೇಳಬೇಕಾದ್ರಲ್ಲಿ ಆ, ಉ, ಮ 3 ಅಕ್ಷರಗಳಿವೆ. ಅದು ಬರೀ 3 ಸೇರಿಕೊಂಡು ನಾವು ಮಾಡಿದ ಅಕ್ಷರ ಅಲ್ಲ, ಅದು ನೇಚರ್ನಲ್ಲಿ ಇರುವಂಥದ್ದು, ಪ್ರಕೃತಿಯ ಬೇಸಿಕ್ ಸೌಂಡ್ಸ್ ಅವೆಲ್ಲ. ಅದನ್ನು ನಮ್ಮೊಳಗೆ ಆ ಶಬ್ದ ಆಲ್ರೆಡಿ ಇದೆ, ಆದರೆ ನಮಗೆ ಗೊತ್ತಿಲ್ಲ. ನಾವೇನು ಮಾಡಬೇಕು, ಆ ಓಂಕಾರ ಒಳಗಡೆ ಇರೋದನ್ನು ನಾವು ಫೀಲ್ ಮಾಡಬೇಕಾದ್ರೆ ಮುಂಚೆ ನಾವು ಸ್ವಲ್ಪ ಅದಕ್ಕೆ ಶಕ್ತಿ ಕೊಟ್ಟು ಹೇಳಬೇಕು. ನಾವು ಬಾಯಿ ತೆಗೆದಾಗ ಬರುವ ಅಕ್ಷರ ಆ. ಆ ಅಂತ ಹೇಳಬೇಕಾದ್ರೆ ಅದು ನಾವು ಏನು ಎಫರ್ಟ್ಲೆಸ್ ಆಗಿ ಹೇಳ್ಬೋದು. ಯಾವುದೇ ಪ್ರಾಣಿ ಬಾಯಿ ತೆಗೆದಾಗಲೂ ಆ ಅಂತ ಶಬ್ದ ಬರುತ್ತೆ. ಅದನ್ನು ನಾವು ದಿನನಿತ್ಯ ಪ್ರಾರಂಭ ಮಾಡಿ ಎಲ್ಲಿಂದ ಅದು ಮೂಲ ಇದೆ, ಆ ಎಲ್ಲಿಂದ ಪ್ರಾರಂಭ ಆಗುತ್ತೆ ಅಂತ ತಿಳ್ಕೊಂಡು ಹೇಳಿದಾಗ ಗೊತ್ತಾಗುತ್ತೆ. ಅದು ನಾಭಿಯಿಂದ ಶುರುವಾಗುತ್ತೆ ಆ ಅನ್ನೋದು. ಇದು ಫೀಲ್ ಆದಾಗ ನಮಗೆ ಒಂದು ಸತಿ ಕರೆಕ್ಟಾಗಿ ಆ ಬಂದ್ಬಿಟ್ರೆ ಒಳಗಡೆ ಇರೋ ಆ ಹಿಂದೆ ಇರುವ ಉಚ್ಚಾರಣೆ ಮಾಡೋಕ್ಕಾಗಲ್ಲ, ಆದರೆ ನಾವು ಕೇಳೋಕ್ಕಾಗತ್ತೆ. ಇದು ಸೂಕ್ಷ್ಮವಾದ ರಿದಮಿಕ್ ಸೌಂಡ್, ಬೇಸಿಕ್ ಸೌಂಡ್. ಅದು ಅರ್ಧ ಮಾತ್ರ ಅಂತ ಹೇಳ್ತಾರೆ. ಅದು ಓಂಕಾರಕ್ಕೂ ಮುಂಚೆ ಮೌನ. ಆ ಮೌನದಲ್ಲಿ, ಆ ಸೈಲೆನ್ಸ್ನಲ್ಲಿ ಆ ಅನ್ನೋದು ಉದ್ಭವ ಆಗುತ್ತೆ. ಅದಕ್ಕೆ ನಾವು ಆ ಅನ್ನೋದನ್ನು ನಾವು ಎಳಿಲೇಬಾರ್ದು. ನಾವು ಓಂ ಅಂತ ಹೇಳಬೇಕಾದ್ರೆ ಆಕಾರವನ್ನು ಎಳೆಯೋದಿಲ್ಲ, ಆ ಅಂತ ಹೇಳಲ್ಲ. ಓಂ ಅಂತ ಹೇಳಿದಾಗ್ಲೂ ಮಾ ಇದೆ ಅಲ್ಲಿ, ಆ ಇದೆ, ಆದರೂ ಹೇಳೋದಿಲ್ಲ. ಓಂ ಅಂತ ಹೇಳ್ತೀವಿ. ಬಾಯಿ ತೆಗೆದ್ರೆ ಆ ಆಗುತ್ತೆ. ಆನ ಎಳಿ ಕುಡಿದು ಅದು ಸೈಲೆನ್ಸ್ಗೆ ಕರ್ಕೊಂಡು ಹೋಗುತ್ತೆ. ಆ ಸೈಲೆನ್ಸ್ ಇದೆ, ಅದು ಇಲ್ಲಿ ಫೀಲ್ ಆಗುತ್ತೆ. ಈ ಆ ಮತ್ತು ಉಕಾರ ಹೃದಯದಲ್ಲಿದೆ. ಇದು ಸೃಷ್ಟಿ ಶಕ್ತಿಯನ್ನು ನಮ್ಮಲ್ಲಿ ಜಾಸ್ತಿ ಮಾಡುತ್ತೆ, ಪರಿಪಾಲನಾ ಶಕ್ತಿಯನ್ನು ಇದು ಸೃಷ್ಟಿ ಶಕ್ತಿಯನ್ನು ಜಾಸ್ತಿ ಮಾಡುತ್ತೆ. ಎಚ್ಚರದಲ್ಲಿ ಇದು ನಮಗೆ ಫೀಲ್ ಆಗುತ್ತೆ. ನಮ್ಮ ಎಚ್ಚರದ ವೇಕ್ಫುಲ್ ಸ್ಟೇಟ್ ಅಂತೀವಲ್ಲ, ಆ ಸ್ಥಿತಿಯಲ್ಲಿ, ಆ ಒಂದು ಡೈಮೆನ್ಷನ್ನಲ್ಲಿ ಎಚ್ಚರವಾಗಿದ್ದಾಗ ಆಯಾಮದಲ್ಲಿ ಇದು ಆ ಫೀಲ್ ಆಗುತ್ತೆ. ಇಲ್ಲಿ ಹೂ ಅಂದಾಗ ಇದು ಪರಿಪಾಲನಾ ಶಕ್ತಿ, ಇದು ಸೃಷ್ಟಿ ಶಕ್ತಿ. ನಮ್ಮಲ್ಲಿ ಸೃಷ್ಟಿ ಯಾವ ರೀತಿ? ಕನಸಿನಲ್ಲಿ, ಕನಸು ಸೃಷ್ಟಿಯ ಸ್ಥಿತಿ. ಅಲ್ಲಿ ಹೂಕಾರ. ಮ ಅಂದಾಗ ನಿದ್ರಾವಸ್ಥೆ, ನಿದ್ರೆ. 3 ಅವಸ್ಥೆಗಳು ನಮಗೆ ಪರಿಚಯ ಇದೆ. 3ರಲ್ಲೂ ಕೂಡ ಆ ಶಬ್ದಗಳು ಒಳಗಡೆನೇ ಇದೆ, ಆ ಅಂತ. ಆ 3 ಆದಮೇಲೆ ಧ್ಯಾನಾವಸ್ಥೆಯಲ್ಲಿ ಆ ಸೈಲೆನ್ಸ್ ಆಗುತ್ತೆ, ಆ ಮೌನ ಆಗುತ್ತೆ. ಅಲ್ಲಿ ಪ್ರಾಣ ಹೆಚ್ಚು ಎಕ್ಸ್ಪ್ಯಾಂಡ್ ಆಗುತ್ತೆ. ಓಂ 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 ಇದನ್ನು ಹೇಳುವಾಗ ಫೀಲ್ ಮಾಡಿಕೊಂಡು ಹೇಳಿದಾಗ ಓಂ ಅಂತ. ನಾವು ಮಧ್ಯದಲ್ಲಿ, ಹುಬ್ಬಿನ ಮಧ್ಯದಲ್ಲಿ ಇರುವಂತಹ ಆ ಪಿಟ್ಯೂಟರಿ ಗ್ಲ್ಯಾಂಡ್ ಏನಿದೆ, ಅದನ್ನು ಪೀನಿಯಲ್ ಗ್ಲ್ಯಾಂಡ್ ಅಂತ ಹೇಳ್ತಾರೆ, ಅದು ಆ್ಯಕ್ಟಿವೇಟ್ ಆಗುತ್ತೆ. ಅದಕ್ಕೆ ಜಾಸ್ತಿ ಎಫರ್ಟ್ ಕೊಡಬಾರ್ದು. ಎಫರ್ಟ್ಲೆಸ್ ಆಗಿ ಅಟೆನ್ಷನ್ ಕೊಟ್ಟಾಗ ಇದು ಆ್ಯಕ್ಟಿವೇಟ್ ಆಗುತ್ತೆ. ಇದು ಸಿಂಪಥೆಟಿಕ್ ಪ್ಯಾರಾಸಿಂಪಥೆಟಿಕ್ ನರ್ವಸ್ ಸಿಸ್ಟಮ್ನ ಬ್ಯಾಲೆನ್ಸ್ ಮಾಡೋಕ್ಕೆ ಸಹಾಯ ಮಾಡುತ್ತೆ. ಆಮೇಲೆ ಬ್ರೈನ್ಗೆ ಚೆನ್ನಾಗಿ ಆಕ್ಸಿಜನ್ ಸಪ್ಲೈ ಆಗುತ್ತೆ ಸರಿಯಾಗಿ ಪ್ರಾಣಾಯಾಮ ಮಾಡಿದಾಗ. ಇದಕ್ಕೆ ನಾವು ಇಡ ಮತ್ತು ಪಿಂಗಳ 2 ಚಂದ್ರನಾಡಿ, ಸೂರ್ಯನಾಡಿ ಇದನ್ನು ಬ್ಯಾಲೆನ್ಸ್ ಮಾಡೋದಕ್ಕೆ ನಾವು ಅನುಲೋಮ ವಿಲೋಮ ಪ್ರಾಣಾಯಾಮವನ್ನು ಮಾಡ್ತೀವಿ. ಫಸ್ಟು ನಾವು ಮಾಡಬೇಕಾಗಿರೋ ನಾಡಿಯನ್ನು ಶುದ್ಧಿ ಮಾಡಿಕೊಳ್ಳೋದು. ಹೀಗಾದರೆ ಫಸ್ಟು ಚಂದ್ರನಾಡಿಯನ್ನು ಶುದ್ಧಿ ಮಾಡಿಕೊಳ್ಳೋದು ಹೇಳ್ತೀನಿ. ಬರೀ ಎಡಗಡೆ ಹೊಳ್ಳೆಯಿಂದ ಗಾಳಿಯನ್ನು ಬಿಡೋದು, ಗಾಳಿಯನ್ನು ತೆಗೆದುಕೊಳ್ಳೋದು, ಗಾಳಿಯನ್ನು ಬಿಡೋದು. ಆವಾಗ ಏನೇ ಕಾರಣಕ್ಕೂ ಈ ಹೊಳ್ಳೆ ಟೈಟಾಗಿ ಮುಚ್ಚಿರಬೇಕು. ಟೈಟ್ ಅಂದರೆ ಬಲ ಹಾಕೋದು ಬೇಕಿಲ್ಲ, ಸ್ವಲ್ಪ ಹೀಗೆ ಮುಚ್ಚಿದ್ರೆ ಸಾಕು. ಈ ಗಾಳಿಯನ್ನು ತೆಗೆದುಕೊಂಡು ಬಿಡೋದು ಮಾಡಿದಾಗ ಅನುಲೋಮ ವಿಲೋಮ ಚಂದ್ರನಾಡಿಯ ಶೋಧನೆಯಲ್ಲಿ ಆಗುತ್ತೆ. ಇಷ್ಟು ಮಾಡಿದಾಗ ಸ್ವಲ್ಪ ಹೊತ್ತಾದಮೇಲೆ ಮತ್ತು 10ರಿಂದ 15 ಸತಿ ಮಾಡಾದ್ಮೇಲೆ ನಾವು ಚಂದ್ರ ಭೇದನ ಮಾಡ್ತೀವಿ. ಹೀಗೆ ಇಲ್ಲಿಂದ ಹೋದಾಗ ಇಲ್ಲಿ ಮಧ್ಯದಲ್ಲಿ ಜಾಗ ಇದೆ, ಇಲ್ಲಿಂದ ಗಾಳಿ ವಾಪಸ್ ಬರುತ್ತೆ. ಇಲ್ಲಿಂದ ತೊಗೊಂಡಿದ್ದು ಇಲ್ಲಿಂದ ವಾಪಸ್ ಬರೋದು ಅಂದರೆ ಏನು? ಗಾಳಿ ಈ ಕಡೆ ತೊಗೊಂಡು ಈ ಕಡೆ ಬಿಡೋದು, ಮತ್ತು ಈ ಕಡೆ ತೊಗೊಂಡು ಈ ಕಡೆ ಬಿಡೋದು. ಹೀಗೇ ಮಾಡ್ತಾ ಇದ್ದಾಗ ಚಂದ್ರ ಭೇದನ ಆಗುತ್ತೆ. ಮತ್ತು ಬಲಗಡೆಯಿಂದ ಗಾಳಿ ತಗೊಂಡು ಬಿಡೋದು ಮಾಡೋದು, ಇದು ಸೂರ್ಯನಾಡಿಯ ಅನುಲೋಮ ವಿಲೋಮ. ಇದಾದಮೇಲೆ ಈ ಕಡೆಯಿಂದ ಗಾಳಿ ತೊಗೊಂಡು ಈ ಕಡೆ ಬಿಡೋದು, ಪುನಃ ಈ ಕಡೆಯಿಂದ ತೊಗೊಂಡು ಬಿಡೋದು, ಸೂರ್ಯ ಭೇದನ ಆಗುತ್ತೆ. ಈ ಸೂರ್ಯ ಭೇದನ ಚಂದ್ರ ಭೇದನ ಆದಮೇಲೆ ಇಲ್ಲಿ ಕ್ಲಾರಿಟಿ ಬರುತ್ತೆ ನಮಗೆ. ಈ ಜಾಗದಲ್ಲಿ ಒಂದು ಜಂಕ್ಷನ್ ಇದೆ, ಇಲ್ಲಿಂದ ದಾರ ಕೂಡ ಒಳಗಡೆ ಹಾಕಿ ಎಳಿಬೋದು. ಸೂತ್ರ
ನೇತಿ ಅಂತ ಮಾಡ್ತಾರೆ. ನೇರವಾಗಿ ಈ ಕಡೆಯಿಂದ ಈ ಕಡೆಗೆ ಬಿಡೋದು ಉಂಟು ಯೋಗದಲ್ಲಿ. ಆದರೆ ಉಸಿರಾಟ ಮಾಡಿದ್ರೆ ನಾವು ಪ್ರಾಣಾಯಾಮದಲ್ಲಿ ಉಸಿರು ತಗೊಂಡು ಈ ಕಡೆಯಿಂದ ಈ ಕಡೆಯಿಂದ ಬಿಡೋದ್ರಿಂದ ನಾಡಿನಲ್ಲಿ ಬ್ಯಾಲೆನ್ಸ್ ಆಗುತ್ತೆ, ಶುದ್ಧಿ ಆಗುತ್ತೆ. ಇದಾದಮೇಲೆ ನಾವು ಬ್ಯಾಲೆನ್ಸಿಂಗ್ ಪ್ರಾಣಾಯಾಮ ಅಂತ ಮಾಡ್ತೀವಿ. ಎಡಗಡೆಯಿಂದ ಗಾಳಿ ಬಿಡೋದು, ಎಡಗಡೆನಲ್ಲೇ ತಗೊಳ್ಳೋದು, ಮತ್ತು ಬಲಗಡೆ ಬಿಡೋದು, ಮತ್ತು ಬಲಗಡೆಯಿಂದನೇ ತಗೊಳ್ಳೋದು. ಈ ಥರ ಬ್ಯಾಲೆನ್ಸಿಂಗ್ ಪ್ರಾಣಾಯಾಮ ಮಾಡಿದಾಗ ಇಡ ಮತ್ತು ಪಿಂಗಳದಲ್ಲಿ ಪ್ರಾಣ ಬ್ಯಾಲೆನ್ಸ್ ಆಗುತ್ತೆ. ಈ ಬ್ಯಾಲೆನ್ಸ್ ಆದಾಗ ನಾವು ಫೀಲ್ ಮಾಡ್ತೀವಿ ಇದು ಈ ಭಾಗದಲ್ಲಿ ಒಂದು ರೀತಿ ರಿಲ್ಯಾಕ್ಸ್ ಆಗುತ್ತೆ, ಕಂಪ್ಲೀಟಾಗಿ ರಿಲ್ಯಾಕ್ಸ್ ಆಗುತ್ತೆ. ಆಕ್ಸಿಜನ್ ಸಪ್ಲೈ ಚೆನ್ನಾಗಿ ಬ್ರೈನ್ಗೆ ಆಗುತ್ತೆ, ಬೇಕು ಬ್ರೈನ್ಗೆ ಆಕ್ಸಿಜನ್ ಸಪ್ಲೈ ಚೆನ್ನಾಗಿ ಬೇಕು. ಇದು ಬ್ಯಾಲೆನ್ಸಿಂಗ್ ಪ್ರಾಣಾಯಾಮದಲ್ಲಿ ಇದು ಆಗುತ್ತೆ. ಇವಾಗ ಪ್ರಾಣಾಯಾಮ ಕ್ಲಾಸ್ನಲ್ಲಿ ಒಂದು ಸುಮಾರು 10ರಿಂದ 15 ಸೆಷನ್ ಸ್ವಲ್ಪನೇ ಹೇಳ್ಕೊಂಡು ಹೋಗ್ತೀನಿ. ಇವಾಗ ನಾನು ಮಾಡ್ತೀನಿ, ಒಂದು ಸ್ವಲ್ಪ ಗಮನಿಸಿ ನೋಡಿ. ಇದನ್ನು ಒಂದು 10ರಿಂದ 15 ಸರಿ ಮಾಡಿ ಈ ಕಡೆ. ಇವಾಗ ಚಂದ್ರಭೇದನ. ಈ ಕಡೆಯಿಂದ ತೊಗೊಂಡು ಈ ಕಡೆ ಬಿಡೋದು. ನೀವು ಯಾವ ಬೆರಳು ಇಟ್ಕೊಳ್ಬೇಕು ಅಂತ ಕನ್ಫ್ಯೂಸ್ ಮಾಡ್ಕೊಳ್ಬೇಡಿ. ಒಟ್ಟಲ್ಲಿ ಇಲ್ಲಿಗೆ ಡಿಸ್ಟರ್ಬ್ ಆಗದಿರೋ ಇಟ್ಕೊಳ್ಳಿ. ಕೆಲವರು ಈ ಬೆರಳನ್ನು ಇಟ್ಕೊಳ್ತಾರೆ, ಈ ಬರೀ 3 ಬೆರಳನ್ನು ಮೇಲೆ ತೊಗೊಂಡು ಈ ಥರ ಮಾಡೋದು ಕೂಡ ಮಾಡ್ಬೋದು. ನಿಮಗೆ ಯಾವ್ದು ಸುಲಭ ನೋಡಿ. ಈ ಥರ ಮಾಡೋದು ಸುಲಭ ಆದರೆ ಹೀಗೆ ಮಾಡಿ, ಈ ಥರ ತೊಗೊಂಡು ಇದು 3 ಅಡ್ಡ ಬರೋದಿಲ್ಲ, ಹೀಗೆ ಮಾಡ್ಬೋದು. ಇಲ್ಲ ಇದನ್ನು ತೊಗೊಂಡು ಈ ರೀತಿಯೂ ಮಾಡ್ಬೋದು. ನಿಮಗೆ ಯಾವ್ದು ಅನುಕೂಲ ಮಾಡಿ. ಒಟ್ಟು ಪ್ರಾಣಾಯಾಮ ಮಾಡೋದು ಭಾಳ ಮುಖ್ಯ. ಈಗ ಈ ಚಂದ್ರಭೇದನ ಆದಮೇಲೆ ಸೂರ್ಯ ನಾಡಿನಲ್ಲಿ ಅನುಲೋಮ ವಿಲೋಮ ಮಾಡೋದು, ಸೂರ್ಯ ಭೇದನ ಮಾಡೋದು. ಇದನ್ನು ಮಾಡೋಕ್ಕೆ ಸುಮಾರು 15 to 20 ಮಿನಿಟ್ಸ್ ಅಂತೂ ಬೇಕು. ಕಮ್ಮಿ ಅಂದರೆ ನಿಧಾನವಾಗಿ ಸಾವಧಾನವಾಗಿ ಮಾಡಬೇಕಾದ್ರೆ ಒಂದು ಅರ್ಧ ಗಂಟೆ ಆದರೂ ತೊಗೊಳ್ತೀರಾ ಈ ಪ್ರಾಣಾಯಾಮ ಮಾಡೋಕ್ಕೆ. ಅದರಿಂದ ಮೊದಲು ನೀವು ಚಿನ್ಮುದ್ರಾ, ಚಿನ್ಮಯ ಮುದ್ರಾ ಹೇಗೆ ಮಾಡೋದು ಅನ್ನೋದು ಕಲ್ತ್ಕೋಬೇಕು. ಆಮೇಲೆ ವಿಭಾಗ ಪ್ರಾಣಾಯಾಮ ಕಲ್ತ್ಕೋಬೇಕು. ಇದನ್ನೆಲ್ಲನೂ ಸ್ವಲ್ಪನೇ ಹೇಳ್ತಾ ಬರ್ತೀನಿ. ಒಂದು 10-15 ಕ್ಲಾಸು ಇದನ್ನು ಕೇಳ್ಕೊಳ್ಳಿ. ಆವಾಗ ನಿಮಗೇನೆ ಗೊತ್ತಾಗುತ್ತೆ ಪ್ರಾಣಾಯಾಮ ಎಷ್ಟು ಮುಖ್ಯ ಜೀವನದಲ್ಲಿ, ಎಷ್ಟು ಅದಕ್ಕೆ ಟೈಮ್ ಕೊಡೋದ್ರಿಂದ ನಮಗೆಷ್ಟು ಲಾಭ ಇದೆ ಅಂತ ಗೊತ್ತಾಗುತ್ತೆ.